ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಸಿದ್ದರಾಮಯ್ಯ ಸರ್ಕಾರ ಮೋಸ್ಟ್ಲಿ 3500 ಉಪ್ಪು ಹಾಕಿ ಕಾಣ್ತಾ ಇದೆ. ಇತ್ತೀಚೆಗೆ ಬರುತ್ತಿರುವಂಥ ವಾರ್ತೆಗಳು, ಚಲನವಲನಗಳನ್ನು ಗಮನಿಸಿದಾಗ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿದ ನಂತರ ನಮ್ಮ ಶಿವಾನಂದ ಪಾಟೀಲರು ಸಕ್ಕರೆ ಸಚಿವರನ್ನು ಬೆಳಗಾವಿ ಕಳಿಸಿದ್ದನ್ನು ಗಮನಿಸಿದ್ರೆ ಈಗ ಅಲ್ಲಿ ಚರ್ಚೆಗಳು ಜೋರು ನಡೀತಾ ಇದ್ದಾವೆ. ಬೆಳಗಾವಿಯಲ್ಲಿ ಒಂದು ಖಾಸಗಿ ಹೋಟೆಲ್ದಲ್ಲೇ ಚರ್ಚೆ ಮಾಡಿ ಒಂದು ಇಷ್ಟರಲ್ಲೇ ಒಂದಿಷ್ಟು ಪತ್ರಿಕಾಗೋಷ್ಠಿ ಕರೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದನ್ನೆಲ್ಲ ಗಮನಿಸಿದಾಗ ಮೋಸ್ಟ್ ಪ್ರೊಬಬ್ಲಿ ರೈತರ ಬೇಡಿಕೆಯನ್ನು ಉಪ್ಪು ಹಾಕಿ ಕಾಣ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ. ಇದಕ್ಕೆ ಕಾರಣ ಇಷ್ಟ, ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ಮೋದಿಯವರ ದೆಹಲಿ ಸರ್ಕಾರ ಅಂತ ಆಗಬಾರ್ದು ಅನ್ನೋಂಥ ಒಂದು ಕಾರಣವೂ ಅದ. ಯಾಕಂದರೆ ಆಲ್ರೆಡಿ ಜನನು ಇವರು ಇನ್ನೊಬ್ಬರು ಮೋದಿಪ ಅನ್ನೋದು ಟೀಕೆಗಳು ಮಾಡುವಂಥದ್ದು. ಯಾಕಂದರೆ ದೆಹಲಿಯಲ್ಲಿ ನಡೆದಂಥ ಒಂದು ವರ್ಷದ ಚಳವಳಿ ಯಾವ ರೀತಿ ನಡೀತೋ ಅದು ಇದೇ ರೀತಿ ಆಗಬಹುದು, ಇವರು ಅಂಥವರ ಯಾವ ಪಕ್ಷದಲ್ಲೆಲ್ಲ ಒಂದೇ ಅನ್ನುವಂಥ ಮಾತುಗಳು ಕೇಳಿ ಬರುವ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಭಿನ್ನವಾದಂಥ ಅಭಿಪ್ರಾಯ ತಗೊಳ್ಬೇಕು ಅನ್ನೋಂಥ ನೆಲೆಯಲ್ಲಿ ಈ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮೀಟಿಂಗ್ ನಾಳೆಗೆ ಇಟ್ಟಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅಥವಾ ಮಾತಾಡಿದಾರೋ ಗೊತ್ತಿಲ್ಲ. ಬಟ್ ಕ್ಯಾಬಿನೆಟ್ ಅದನ್ನು ಮಾತ್ರ ಡಿಸಿಷನ್ ತೆಗೆದುಕೊಂಡು ಕ್ಯಾಬಿನೆಟ್ ಇವರಿಗೆ ಪೂರ್ಣ ಅಧಿಕಾರ ಕೊಟ್ಟಾಗ ನೀವೇನು ಡಿಸಿಷನ್ ತೊಗೊಳ್ತೀರಿ ಅದು ಒಪ್ಪಿ ನಮ್ಮದು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಕೊಟ್ಟಿದ್ದರಿಂದಾಗಿ ಸಿದ್ದರಾಮಯ್ಯರ ವಿಚಾರವನ್ನು ತೆಗೆದುಕೊಂಡು ಬಂದಂಥ ನಮ್ಮ ಶಿವಾನಂದ ಪಾಟೀಲ್ ಸಕ್ಕರೆ